ನಮಸ್ಕಾರ ಕರ್ನಾಟಕ. ಪಬ್ಲಿಕ್ ಟಿವಿ ರಂಗಣ 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 ಏನ್ ಬಂದಿದೆಯಣ್ಣ ನಿನಗೆ? ಒಬ್ಬ ಅನುಭವಸ್ಥ ಟಿವಿ ನಿರೂಪರಾಗಿ ತಾವು ಒಬ್ಬ ಸಂವಿಧಾನವನ್ನ ಗೌರವಿಸುವ ಟಿವಿ ನಿರೂಪಕನಾಗಿ ತಾವು ಇಷ್ಟು ದೊಡ್ಡ ಅನುಭವ ಇಟ್ಕೊಂಡು ಆ ಲಡ್ಡೂನಲ್ಲಿ ಅದು ಅಡಲ್ಟ್ರೇಷನ್ ಆಗಿದೆ ಅಂತಂದ್ರೆ ಕಲಬೆರಕೆ ಆಗಿದೆ. ಕಲಬೆರಕೆ ಆಗೋ ವಿಚಾರಕ್ಕೆ ಎಮೋಷನ್ಸ್ ಅನ್ನ ಆಡ್ ಮಾಡಿ ಕಾನೂನು ಉಲ್ಲಂಘನೆ ಮಾಡ್ತೀರಾ, ಪ್ರವೋಕ್ ಮಾಡ್ತೀರಾ ಸೊಸೈಟಿಗೆ. ಜಾತಿ ಧರ್ಮಗಳ ಮಧ್ಯೆ ನೀವು ಒಂದು ವಿಷಬೀಜವನ್ನು ಬುತ್ತೀರಾ. ಎಲ್ಲದಕ್ಕಿಂತ ಹೆಚ್ಚಾಗಿ ಯಾರು ಮಾಡಿದಾನೆ ಅವನನ್ನ ಬೆಟ್ಟದಿಂದ ಕೆಳಗಡೆ ಎಳ್ಕೊಂಡ್ಬಂದು ಚಚ್ಚಿ 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 ಸಾಯಿಸ್ಬೇಕು ಅಂತ ಹೇಳ್ತೀರಾ, ರಕ್ತ ಎಲ್ಲ ಚೆಲ್ಲಾಡ್ಬೇಕು ಅಂತೀರಾ. ಒಬ್ಬ ಕ್ರಿಮಿನಲ್ಗಿಂತ ನೀವೇನ್ ಕಡಿಮೆ? ಜಾತಿಗಳ ಮಧ್ಯೆ ಬೆಂಕಿ ಇಟ್ಟಿದ್ದಾರೆ, ಧರ್ಮಗಳ ಮಧ್ಯೆ ಬೆಂಕಿ ಇಟ್ಟಿದಾಯ್ತು. ಈಗ ಕರ್ನಾಟಕ ಆಂಧ್ರ ಮಧ್ಯೆ ಒಬ್ಬ ಮಾಜಿ ಸಿಎಂ ಅನ್ನ ಕೊಲೆ ಮಾಡಕ್ಕೆ ಒಂದು ರೀತಿಯ ಪ್ರವೋಕ್ ಮಾಡಿರುವಂತ ಕಾರಣಕ್ಕೆ ರಂಗಣ ರಂಗಣ ಯಾಕೆ ನೀವು ರಾಂಗ್ ಆಗ್ತೀವಣ್ಣ? ಆಮೇಲೆ ಕಾನೂನು ಯಾಕೆ ಕೈಗೆ ತಗೊಳ್ತೀವ ರಂಗಣ? ಆಮೇಲೆ ಇಷ್ಟಕ್ಕೂ ಒಬ್ಬ ನುರಿತ ಟಿವಿ ನಿರೂಪಕನಾಗಿ ನೀವು ಮಾಡಿರೋ ಕೆಲಸ ಎಷ್ಟರ ಮಟ್ಟಿಗೆ ರಂಗಣ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ಅಂತ ನೀವು ಈ ಮೂಲಕ ಹೇಳುತ್ತಾ, ಫಾರ್ಮಲ್ ಆಗಿ ಪೊಲೀಸ್ ಕಮಿಷನರ್ಗೆ ಮತ್ತೆ ಸಂಬಂಧಪಟ್ಟಂತ ಇಲಾಖೆಗೆ ಪಬ್ಲಿಕ್ ಟಿವಿ ರಂಗಣ್ಣನ ಮತ್ತು ಆಕೆ ಜೊತೆಲಿದ್ದಂತ ಆ ಆಂಕರ್ ವಿರುದ್ಧ ಸಮಾಜದಲ್ಲಿ ಶಾಂತಿ ಕದಡುವ ಮಾತು, ಜೊತೆಯಲ್ಲಿ ಅಸಂವಿಧಾನಿಕ ಪ್ರೊವೋಕ್ಯೂಟ್ ಸ್ಟೇಟ್ಮೆಂಟ್ಸು, ಎರಡು ರಾಜ್ಯಗಳ ಮಧ್ಯೆ ಒಬ್ಬ ಮಾಜಿ ಸಿಎಂ ಅನ್ನ ಕೊಲೆ ಮಾಡೋ ಬೆದರಿಕೆ, ಪ್ರವೋಕು, ಅಕಸ್ಮಾತು ಇವ್ರ ಮಾತನ್ನ ಕೇಳಿ ಯಾರಾದ್ರೂ ಹೋಗಿ ಜಗನ್ಮೋಹನ್ ರೆಡ್ಡಿಗೆ ಹೆಚ್ಚು ಕಮ್ಮಿ ಆದ್ರೆ ದಯಮಾಡಿ ಮನೆ ಸಿದ್ದರಾಮಯ್ಯನವರೇ ಫಾರ್ಮಲ್ ಆಗಿ ಪೊಲೀಸ್ ಕಂಪ್ಲೇಂಟ್ ಇಮೇಲ್ ಮುಖಾಂತರ ಕಳಿಸಿದೀವಿ. ಇಮಿಡಿಯೇಟ್ ಆಗಿ FIR ಮಾಡಿ ಈ ಒಂದು ವ್ಯಕ್ತಿಯನ್ನ ಅರೆಸ್ಟ್ ಮಾಡಬೇಕಾಗಿದೆ. ಯಾಕೆ ನನಗೆ ಗೊತ್ತಿಲ್ಲ, ನೀವು ಅರೆಸ್ಟ್ ಮಾಡೋದು ನಿಮಗ್ ಬಿಟ್ಟಿದ್ದು, ಬಟ್ ಅರೆಸ್ಟ್ ಮಾಡಬೇಕು ಅಂತ ಹೇಳ್ತೀವಿ. ಕಾರಣ ಯಾಕೆಂತಂದ್ರೆ ಈತ ಆ ಲಡ್ಡುಗೋಸ್ಕರ, ಆ ಲಡ್ಡು ಅಡಲ್ಟ್ರೇಷನ್ ಅಂತ ಹೇಳ್ತಾರಲ್ಲ, ನಾವು ತಿನ್ನುವಂತ ಪ್ರತಿ ಒಂದು ಎಣ್ಣೆ ಸಹ ಪೆಟ್ರೋಲು. ಯಾವತ್ತಾದ್ರೂ ಸಾವಿರಾರು ಜೀವಗಳು ಹೋಗುತ್ತೆ. ನಾವು ತಿನ್ನೋ ಎಣ್ಣೆ ಅಲ್ಲ, ಅದು ಪೆಟ್ರೋಲ್ ಬೈ ಪ್ರಾಡಕ್ಟ್, ಪ್ಯಾರಾಫಿನ್ ಅಂತ. ಪ್ಯಾರಾಫಿನ್ ತಿಂತಾ ಇದೀವಿ ನಾವೆಲ್ಲರೂ ಸೇರಿ. ನಮ್ಮನೇಲಿ ತಿಂತಾ ಇಲ್ಲ, ಯಾಕಂದ್ರೆ ನಾವು ಎಣ್ಣೆನ ನಾವೇ ತಯಾರಿ ಮಾಡ್ಕೊಳ್ತೀವಿ. ಆದ್ರೆ ಸಾಮಾನ್ಯ ಜನ ಆ ಪ್ಯಾರಾಫಿನ್ ತಿಂದು ಕಿಡ್ನಿ ಫೇಲ್ಯೂರು, ಹಾರ್ಟ್ ಫೇಲ್ಯೂರು, BP ಶುಗರು ಬಂದು ಸಾಯ್ತಾ ಇದ್ದಾರೆ. ಯಾವತ್ತಾದ್ರೂ ರಂಗಣ್ಣ ಇವ್ರ ತಲೆ ಹೊಡಿತೀನಿ ಅಂತ ಹೇಳಿಲ್ಲ. ಸೊ ನಾನು ಹೇಳೋದೇನು ಅಂತಂದ್ರೆ ರಂಗಣ್ಣನ ಮೇಲೆ ಕಾನೂನು ಕ್ರಮ ಆಗಬೇಕು. ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ ಪೊಲೀಸ್ ಕಮಿಷನರ್ಗೆ. ಥ್ಯಾಂಕ್ ಯು.